ಬಲಗೈ ಸಮುದಾಯದ ವತಿಯಿಂದ ಬೃಹತ್ ಪ್ರತಿಭಟನೆ. ಬಸವ ಕಲ್ಯಾಣ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ವರದಿ ಅವೈಜ್ಞಾನಿಕವೆಂದು ಖಂಡಿಸಿ ಬಸವ ಕಲ್ಯಾಣ ನಗರದಲ್ಲಿ ಬಲಗೈ ಸಮುದಾಯಗಳ ಒಕ್ಕೂಟ ಸಮಿತಿ ವತಿಯಿಂದ ಬೃಹತ್ ಪ್ರತಿರೋಧ ಪ್ರತಿಭಟನಾ ರ್ಯಾಲಿ ನಡೆಯಿತು. ಬಲಗೈ ಸಮುದಾಯದ ನೂರಾರು ಜನರು ನೀಲಿ ಧ್ವಜ ಹಿಡಿದು ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸಿದ್ದರು. ಮೆರವಣಿಗೆಯುದ್ದಕ್ಕೂ ನ್ಯಾಯಕ್ಕಾಗಿ ಹೋರಾಟ. ಬಲಗೈ ಸಮುದಾಯದ ಜನರಿಗೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಎನ್ನುವ ಘೋಷಣೆಗಳು ಮೊಗಿಲು ಮುಟ್ಟಿದ್ದವು. ಪ್ರತಿಭಟನಾ ರ್ಯಾಲಿಯು ನಗರದ ಕೋಟೆಯಿಂದ ಪ್ರಾರಂಭವಾಗಿ ಮಹಾತ್ಮ ಗಾಂಧಿ ವೃತ್ತದ ಮೂಲಕ ಹಾದು ಬಸವೇಶ್ವರ ವೃತ್ತದ ಮೂಲಕ ಸಾಗಿ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಸಮಾವೇಶಗೊಂಡಿತು. ಬಜೆಟ್ ಅಧಿವೇಶನ ಮುಗಿಯುವುದರ ಒಳಗೆ ಬಲಗೈ ಸಮುದಾಯದ ಜನರಿಗೆ ನ್ಯಾಯ ಸಿಗುವಂತೆ ಮಾಡಬೇಕು, ಇಲ್ಲದಿದ್ದರೆ ರಾಜ್ಯ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡಲಾಗುವುದು. ಅಲ್ಲದೆ ಬಲಗೈ ಸಮುದಾಯಕ್ಕೆ ಸಂಬಂಧಪಟ್ಟ ರಾಜ್ಯದ ಮಂತ್ರಿಗಳು ತಮ್ಮ ಸಮುದಾಯದ ಜನರಿಗೋಸ್ಕರ ಧ್ವನಿ ಎತ್ತಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಸಮುದಾಯದ ಜನರೇ ನಿಮಗೆ ತಕ್ಕ ಪಾಠ ಕಲಿಸುತ್ತಾರೆ ಎಂದು ಎಚ್ಚರಿಕೆ ನೀಡಿದರು. ಆದಿತ್ಯ ಗಜರೆ, ಜೆಕೆ ನ್ಯೂಸ್ ಕನ್ನಡ, ಬಸವ ಕಲ್ಯಾಣ. ಜಿಲ್ಲೆಯಿಂದ ಅಂಬೇಡ್ಕರ್ ಅವರಿಗೆ ನಾವು ನಡೆಯುವ ಮೂಲಕ ಈ ಒಳ ಮೀಸಲಾತಿಯ ಅನ್ಯಾಯ ಆದಂತ ಬಲಗೈ ಸಮುದಾಯಕ್ಕೆ ಅನ್ಯಾಯ ಖಂಡಿಸಿ ಈ ಹೋರಾಟದಿಂದ ಸರ್ಕಾರ ಎಚ್ಚರಿಸ್ಕೋಬೇಕು. ನಾವು ಇದು ಇಲ್ಲಿಗೆ ನಿಲ್ಲಂತ ಹೋರಾಟ ಅಲ್ಲ, ಇದಕ್ಕೆ ನಮ್ಗೆ ಅನ್ಯಾಯ ಆಗ್ತಾ ಇದೆ. ಒಳ ಮೀಸಲಾತಿಯಲ್ಲಿ ಈಗಾಗಲೇ ಒಳ ಮೀಸಲಾತಿ ಜಾರಿಯನ್ನು ಮಾಡಿ ಅದರಲ್ಲಿ 6 ಅಂದ್ರೆ ಬಲಗೈಯ ಎಡಗೈಯ ಮತ್ತು ಉಳಿದಂತ ಜಾತಿಗಳಿಗೆ 6 ಮತ್ತು 5 ಅಂತ ಒಳ ಮೀಸಲಾತಿ ಜಾರಿ ಮಾಡಿದೆ. ಒಳ ಮೀಸಲಾತಿ ಇದೆ, ಚೆನ್ನಾಗಿದೆ. ಆದ್ರೆ ಇಲ್ಲಿ ಅದರಲ್ಲಿ ವರ್ಗೀಕರಣ ಎ ಮತ್ತು ಬಿ, ಸಿ ಈ ರೀತಿ 3 ವರ್ಗೀಕರಣ ಮಾಡಿದ್ದಾರೆ. ಅದರಲ್ಲಿ ಬಲಗೈತ ಸಂಬಂಧಿತ ಜಾತಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಯಾವ ಅನ್ಯಾಯ ಆಗ್ತಾ ಇದೆ ಅಂದ್ರೆ, ಈಗ ಮೊನ್ನೆ ಬಂದಂತ ಒಂದು ನೋಟಿಫಿಕೇಶನ್ ಅಂದ್ರೆ ಕಾಲ್ಫಾರ್ಮ್ ಸರ್ಕಾರಿ ನೌಕರಿಯಲ್ಲಿ ಕರೆದಂತ ನೌಕರಿಯಲ್ಲಿ ಧಾರವಾಡ ಯೂನಿವರ್ಸಿಟಿಯಲ್ಲಿ 39 ಪೋಸ್ಟ್ಗಳು ಕರೆದಿದ್ರು. ಈ ಒಳ ಮೀಸಲಾತಿ ಜಾರಿಗಾದಾಗ 39 ಪೋಸ್ಟ್ಗಳು ಕರೆದಾಗ ವರ್ಗ ಎ ಮತ್ತು ಬಿ ಈ ಬಲಗೈ ಜಾತಿಗೆ ಬಿಎಲ್ ಸೇರಿಸಿದ್ದಾರೆ. ಈ ಬಿಎಲ್ ಸೇರಿಸಿದಾಗ ಅದರಲ್ಲಿ ಪ್ರಶಸ್ತ ಜಾತಿಗಳಿಗೆ 9 ಮೀಸಲಿದಂತ ಹುದ್ದೆಗಳಿದ್ದು 9 ಜಾತಿಗಳು 9 ಮೀಸಲ ಹುದ್ದೆಗಳನ್ನು ಎಸ್ಸಿಗೆ ಕೊಡಬೇಕಂತಿತ್ತು. ಅದರಲ್ಲಿ ವರ್ಗೀಕರಣ ಹೇಗೆ 9 ಪೋಸ್ಟ್ ಕೊಟ್ಟರು. ಹಾಗಾಗಿ ಬೀದಂತ ಬಲಗೈ ಜಾತಿಗೆ ಅನ್ಯಾಯ ಆಗ್ತಾ ಇದೆ. ಈ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ರಚನಾ ಕಾರಣ ಈ ಬಲಗೈ ಜಾತಿ ಸಂಬಂಧಗಳು. ಇದನ್ನ ತಾವು ಸರ್ಕಾರ ಎಚ್ಚರಿಸ್ಕೊಳ್ಬೇಕು. ಈ ಸಮುದಾಯ 90% ವೋಟ್ ಹಾಕ್ಯಾರ. ಈ ಸಮುದಾಯಕ್ಕೆ ಅನ್ಯಾಯ ಆದ್ರೆ ನಾವೇ ಸುಮ್ಮನೆ ಕೂಡಲ್ಲ. ಬರ್ತಕ್ಕಂಥ ನಮ್ಮ ಪೀಳಿಗೆಗಳಿಗೆ ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ಈ ಹೋರಾಟ ಸರ್ಕಾರ ಈಗಾಗಲೇ ಎಚ್ಚರಿಸಿಕೊಂಡು ಈ ಒಳ ಮೀಸಲಾತಿಯ ಗೊಂದಲ ಸೃಷ್ಟಿಯಾಗಿದೆ. ಇದನ್ನ ಈಗಾಗಲೇ ಸರಿಪಡಿಸಬೇಕು. ಇಲ್ಲ ಅಂದ್ರೆ ಬಹಳ ದಿನಗಳಲ್ಲಿ ನಾವು ಈ ಶಾಂತಿಯುತವಾಗಿ ಹೋರಾಟ ಮಾಡಿದ್ವು. ಬಹಳ ದಿನಗಳಲ್ಲಿ ನಮ್ಮ ಬಲಗೈ ಸಂಬಂಧಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾವು ನಿಜವಾದ ಅವರ ಅನ್ಯಾಯಿಗಳು. ನಮಗೆ ಅನ್ಯಾಯ ನಾವು ಸಹಿಸಿಕೊಳ್ಳಲಾಗುವುದಿಲ್ಲ. ಆದ ಕಾರಣ ಮಾನ್ಯ ಮುಖ್ಯಮಂತ್ರಿಗಳೇ, ನಮ್ದೇ ಆದಂತ ಈ ಸರ್ಕಾರದಲ್ಲಿ ಧನಂತರ ಮಂತ್ರಿಗಳಿದ್ದಾರೆ, ಮಾನ್ಯ ಪ್ರಿಯಾಂಕ್ ಖರ್ಗೆ ಇದ್ದಾರೆ, ಮಾನ್ಯಪ್ಪ ಇದ್ದಾರೆ, ಪರಮೇಶ್ವರ್ ಇದ್ದಾರೆ. ಏನ್ ಮಾಡ್ತಾ ಇದ್ದೀರಪ್ಪ? ಹಾಗಾಗಿ ನಿಮ್ಗೆ ನಾವು ಈ ಹೋರಾಟದಿಂದ ನಾವು ಕೂಡ ಕಾಂಗ್ರೆಸ್ ಸರ್ಕಾರ ಬರೋಕ್ಕೆ ಸಾಕಷ್ಟು ಕಷ್ಟಪಟ್ಟಿದ್ದೆವು. ಈ ತಾಲೂಕಿನಿಂದ 90% ಕಾಂಗ್ರೆಸ್ ಮತವನ್ನು ಕೊಟ್ಟಿದ್ದೇವೆ ನಾವು. ಹಾಗಾಗಿ ಈ ಸರ್ಕಾರದ ಅನ್ಯಾಯ ನಾವು ಸಹಿಸೋದಿಲ್ಲ. ಹಾಗಾಗಿ ಬರ ದಿನದಲ್ಲಿ ಈ ಒಳ ಮೀಸಲಾತಿಯಲ್ಲಿ ಏನಿದೆ ಇದನ್ನು ಸರಿಪಡಿಸಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೇವೆ. ಇದನ್ನು ಎಚ್ಚರಿಕೆ ಕೊಡ್ತಾ ಬಸವ ಕಲ್ಯಾಣದಿಂದ ನಾವು ಮುಖ್ಯಮಂತ್ರಿಗಳಾಗಲಿ, ಸಮಾಜ ಕಲ್ಯಾಣ ಸಚಿವರಿಗಾಗಲಿ, ಆರ್ಡಿಪಿಆರ್ ಮಿನಿಸ್ಟರ್ ಆಗಲಿ, ಗೃಹ ಮಂತ್ರಿಗಳಾಗಲಿ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ. ನಾವು ಈ ಸಂದರ್ಭದಲ್ಲಿ ಏನಾದರೂ ನಮಗೆ ಇದೇ ರೀತಿ ಒಳ ಮೀಸಲಾತಿ ಜಾರಿಯಾದರೆ ನಾವು ಈ ರಾಜ್ಯದಲ್ಲಿ ಉಗ್ರ ಹೋರಾಟ ಮಾಡ್ತೇವೆ. ಹಾಗಾಗಿ ಮತ್ತೊಂದು ಇದರಲ್ಲಿ ಬಂದಂತ ಎಲ್ಲ ನನ್ನ ಬಲಗೈ ಜಾತಿಯ ಸಂಬಂಧಿತ ಅಣ್ಣ ತಮ್ಮಂದರಿಗೆ, ವಿಶೇಷವಾಗಿ ತಾಯಂದಿರಿಗೆ ಕೂಡ ನಾನು ಹೃತ್ಪೂರ್ವಕ ಜೈವವನ್ನು ಹೇಳ್ತಾ ಮತ್ತೊಂದು ಸಲ ಜೈ 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 ಭೀಮ್, ಜೈ 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 ಭೀಮ್. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.
ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.